ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳ ಇನ್ನುಳಿದ ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ? ತುಲಾರಾಶಿಯವರಿಗೆ ದಿವಸ ಕೆಲಸದಲ್ಲಿ ಸ್ವಲ್ಪ ಒತ್ತಡ ಹೆಚ್ಚಾಗುತ್ತೆ. ಪ್ರೆಷರ್ ಜಾಸ್ತಿ ಆಯಿತು. ಮಾನಸಿಕವಾಗಿ ದೈಹಿಕವಾಗಿ ಎರಡೂ ರೀತಿಯ ವರ್ಕ್ ಪ್ರೆಷರ್ ನಿಮಗೆ ಸ್ವಲ್ಪ ತೊಂದರೆ ಮಾಡೋ ಸಾಧ್ಯತೆ ಇದೆ. ಈ ದಿವಸ ನಿಮಗೂ ಕೂಡ ಉದರ ಬಾಧೆ ಸೂಚಿಸ್ತಾ ಇದೆ. ಆಹಾರ ವ್ಯತ್ಯಾಸ ಇದು ಸ್ವಲ್ಪ ಹುಷಾರಾಗಿರಿ. ಈ ದಿವಸ ಆರೋಗ್ಯದ ಕಾರಣದಿಂದಾಗಿ ತುಂಬ ಟೆನ್ಷನ್ ಮಾಡಿಕೊಂಡ್ರೆ ಅದು ಏನಾಗುತ್ತೆ, ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಶಾಂತಿ ಬೇಕು. ಯಾ ದೇವಿ ಸರ್ವಭೂತೇಷು ಶಾಂತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಈ ಮಂತ್ರ ಹೇಳ್ಕೊಳ್ಳಿ, ಸ್ವಲ್ಪ ಸಮಾಧಾನ ಆಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ದಿವಸ ನೀರಿನ ವ್ಯತ್ಯಾಸ ಪ್ರಧಾನವಾದ ಅಂಶ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಂದರೆ. ಈ ದಿವಸ ಏನು ವಿದ್ಯೆ ಹತ್ತೋದಿಲ್ಲ, ಅಂಥದ್ದು ದೈವಾನುಕೂಲ ಇರೋದಿಲ್ಲ. ಪ್ರಯಾಣದಲ್ಲಿ ತೊಂದರೆ. ಸ್ನೇಹಿತರ ಹತ್ರ ಜಗಳ ಆಗುತ್ತೆ. ತುಂಬ ಆತ್ಮೀಯರು ಅಂಥವ್ರ ಜೊತೆಗೆ ನೀವು ಸ್ವಲ್ಪ ಮನಸ್ತಾಪ ಮಾಡ್ಕೊಂಡ್ಬಿಡ್ತೀರ. ಬಂಧುಗಳ ವಿಚಾರದಲ್ಲಿ ಮನಸ್ತಾಪ, ಈ ಥರದ್ದೆಲ್ಲ ಇದೆ. ನೀವು ಕೂಡ ಬಹಳ ಹುಷಾರಾಗಿರಬೇಕು. ಈ ದಿವಸ ಸುಬ್ರಹ್ಮಣ್ಯ ಸನ್ನಿಧಾನದಲ್ಲಿ ಅಭಿಷೇಕವನ್ನು ಮಾಡಿಸಿ, ರುದ್ರಾಭಿಷೇಕ ಮಾಡಿಸಿ ತೀರ್ಥ ಸೇವನೆ ಮಾಡಿದ್ರೆ ತುಂಬ ಒಳ್ಳೆಯದು. ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, ಅನುಕೂಲ ಇದೆ. ಇನ್ನು ಧನುರಾಶಿಯವರಿಗೆ ದಿವಸ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಆಗುವ ಸಾಧ್ಯತೆ ಇದೆ. ಅಷ್ಟಮಾಧಿಪತಿ ಜನ್ಮಕ್ಕೆ ಬಂದಾಗ ಸ್ವಲ್ಪ ತೊಡಕಾಗುತ್ತೆ. ಕೆಲಸದಲ್ಲಿ ತೊಂದರೆ ಇಲ್ಲ, ಸಾಗುತ್ತೆ ಚೆನ್ನಾಗಿ. ಸಹೋದ್ಯೋಗಿಗಳ ಸಹಕಾರವು ಮತ್ತೊಂದು, ಅದರಿಂದ ಅನುಕೂಲ ಇದೆ. ಈ ದಿವಸ ಗಂಟಲ ಬಾಧೆ ಸೂಚಿಸ್ತಾ ಇದೆ. ಮತ್ತು ಈ ದಿವಸ ಭಯದ ವಾತಾವರಣ ಇದೆ. ಇದರ ನಿವಾರಣೆಗೆ ಆಂಜನೇಯನ ಪ್ರಾರ್ಥನೆ ತುಂಬ ಒಳ್ಳೆಯದು. ಇನ್ನು ಮಕರ ರಾಶಿಯವರಿಗೆ ಈ ದಿವಸ ವ್ಯಯ ಅಧಿಕವಾಗಿದೆ. ದಾಂಪತ್ಯ ಅಂದರೆ ಸಂಗಾತಿಯಿಂದ ಗಂಡನಿಗೆ ಹೆಂಡತಿಯಿಂದ, ಹೆಂಡತಿಗೆ ಗಂಡನಿಗೆ ವ್ಯಯ ಸೂಚಿಸ್ತಾ ಇದೆ. ಅದು ಉಡುಗೊರೆ ತೆಗೆದುಕೊಳ್ತಕ್ಕಂಥದ್ರಿಂದ ಹಿಡಿದು ಅವರ ಹಾಸ್ಪಿಟ್ಲ್ ಖರ್ಚುವರೆಗೆ ಒಂದು ರೀತಿಯ ತೊಡಕು ಸೂಚಿಸ್ತಾ ಇದೆ. ಇನ್ನು ಈ ದಿವಸ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ. ಹಣಕಾಸಿನ ವಿಚಾರದಲ್ಲಿ ತುಂಬ ಮೈಯೆಲ್ಲ ಕಣ್ಣಾಗಿರಬೇಕು ಈ ದಿವಸ. ಯಾಕೆಂದರೆ ತೊಂದರೆ ಸೂಚಿಸ್ತಾ ಇದೆ ಮತ್ತು ಆಹಾರ ತೊಂದರೆ ಸೂಚಿಸ್ತಾ ಇದೆ. ವಿದ್ಯಾರ್ಥಿಗಳಿಗೆ ಈ ದಿವಸ ತುಂಬ ಕಠಿಣವಾಗಿದೆ. ಹೀಗಾಗಿ ಯಾವುದೇ ಬೇರೆ ಚಟುವಟಿಕೆಗಳು ಬೇಡ, ಎಷ್ಟಿದೆಯೋ ಅಷ್ಟು ಕೆಲಸ ಮಾಡೋದು ತುಂಬ ಒಳ್ಳೆಯದು. ಎಚ್ಚರಿಕೆಯಿಂದ ಇರಬೇಕು. ಪ್ರಾರ್ಥನೆ ಈ ದಿವಸ ಈಶ್ವರ ಸನ್ನಿಧಾನದಲ್ಲಿ ರುದ್ರಾಭಿಷೇಕ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಅಭಿಷೇಕ ಮಾಡಿಸಿ ತೀರ್ಥ ಸೇವನೆ ಮಾಡಿ. ಇನ್ನು ಕುಂಭರಾಶಿಯವರಿಗೆ ದಿವಸ ಲಾಭವೂ ಇದೆ, ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ತೊಡಕು ಇದೆ. ಶಿರೋಬಾಧೆ ಸೂಚಿಸ್ತಾ ಇದೆ. ಅಲರ್ಜಿ ಆಗೋ ಸಾಧ್ಯತೆ ಕೂಡ ಇದೆ. ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ. ಉಳಿದ ಹಾಗೆ ವೃತ್ತಿಯಲ್ಲಿ ಇತ್ಯಾದಿ ಲಾಭ ಗಳಿಕೆ ಅವಕಾಶ ಚೆನ್ನಾಗಿದೆ. 4 ಬಗೆಯ ಲಾಭ ಕಾಣ್ತೀರ ಈ ದಿವಸ, ಅಷ್ಟು ಚೆನ್ನಾಗಿದೆ. ಸ್ವಲ್ಪ ಸಣ್ಣ ಪುಟ್ಟ ಕೊರತೆ ಸ್ತ್ರೀಯರಿಗೆ. ಇದರ ನಿವಾರಣೆಗೆ ನೀವು ಲಲಿತಾ ಪರಮೇಶ್ವರಿ, ಲಲಿತಾ ಸಹಸ್ರನಾಮ ಹೇಳೋದು ತುಂಬ ಒಳ್ಳೆಯದು. ಇನ್ನು ಮೀನರಾಶಿಯವರಿಗೆ ವೃತ್ತಿಯಲ್ಲಿ ಸ್ವಲ್ಪ ಸಮಾಧಾನ ಹಾಗೂ ಅಸಮಾಧಾನ ಎರಡೂ ಶುಭಾಶುಭ ಮಿಶ್ರವಾಗಿದೆ. ಈ ದಿವಸ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು. ಈ ದಿವಸ ವ್ಯಯ ಸೂಚಿಸ್ತಾ ಇದೆ. ಅನಗತ್ಯ ಖರ್ಚು ಸೂಚಿಸ್ತಾ ಇದೆ. ಕಣ್ಣಿನ ಬಾಧೆ, ಕಾಲಿನ ಬಾಧೆ ಎರಡನ್ನೂ ಸೂಚಿಸ್ತಾ ಇದೆ. ಎಡಗಣ್ಣು ತುಂಬ ಹುಷಾರಾಗಿರಬೇಕು. ಉಳಿದ ಹಾಗೆ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ಕುಟುಂಬದಲ್ಲಿ ಉತ್ತಮವಾದ ಸಲಹೆ ಸಿಗುತ್ತೆ. ಸ್ವಲ್ಪ ಪರವಾಗಿಲ್ಲ, ಇದು ಮಧ್ಯಮ ಸ್ತರದಲ್ಲಿ ಇರ್ತದೆ. ಈ ದಿವಸ ಗುರು ಪ್ರಾರ್ಥನೆ ಮಾಡಿ, ತುಂಬ ಅನುಕೂಲ ಆಗುತ್ತೆ. ಈ ದಿವಸ 12 ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಅಭೀಷ್ಟದಾಯ ನಮಃ. ಈ ಮಂತ್ರವನ್ನು ಹೇಳ್ಕೊಳ್ಳಿ. ಏನು ಅಪೇಕ್ಷೆ ಮಾಡ್ತೀರೋ ಆ ಅಪೇಕ್ಷೆಯನ್ನು ಗುರು ಈಡೇರಿಸ್ತಾನೆ. ಸರಿ ಶಾಸ್ತ್ರಿಗಳ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ತಿಳಿಸ್ಕೊಟ್ರಿ. ಹಾಗೆ ನಮ್ಮ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.